ಶರಣ್ರಿ ಎಲ್ಲರಿಗೂ. ನಾನು ನಿಮ್ಮ ಅಕ್ಷತಾ ಬಸವರಾಜ್ ಕುಂದಾನಗರಿ ಕನ್ನಡತಿ. ಹೆಂಗದಿರಿ ಎಲ್ಲರೂ? ನಾನು ಆರಾಮದೀನಿ. ನಾವಿವತ್ತು ಬೆಳಗಾವಿಗೆ ಬಂದೇವಿ. ನನ್ನ ತವ್ರ ಮನೆ ಬೆಳಗಾವಿ. ಎಷ್ಟು ಖುಷಿ ಅನಿಸ್ತೈತೆ ನನಗೆ ರಾಜ್ಯೋತ್ಸವ ಬಂದ್ರೆ ಡ್ಯಾನ್ಸ್ ಮಾಡೋಕೆ, ಡಿ ಜೆಗಳು ನೋಡೋಕೆ, ಇದೆಲ್ಲ ಭಾಳ ಮಸ್ತ್ ಅನಿಸ್ತೈತಿ. ಅಷ್ಟು ಗಂಟೆಗೆ ಹೋಗೋಣ, ಇಷ್ಟು ಗಂಟೆಗೆ ಹೋಗೋಣ ಅಂತ ಬೆಳಗಿಂದ ಬರೀ ಪ್ಲ್ಯಾನ್ ಮಾಡೋದನ ಆಯಿತು. 2 ಗಂಟೆ ಅನ್ಕೋತ ನಾವಿಲ್ಲಿ 4:45 5 ಗಂಟೆಗೆ ಬಂದು ಮುಟ್ಟಿದ್ದೇವೆ ನೋಡ್ರಿ. ನಮ್ಮ ಕಾಕಾಗಳು ಎಲ್ಲರೂ ಆ ಕಡೆ ಕಾಕು ಎಲ್ಲ ಆಲ್ರೆಡಿ ಹೋಗಿ ಮುಟ್ಟಿ ಅವ್ರು ಫೋನ್ ಮಾಡತ್ತಾರೆ, ಎಲ್ಲದಿರಿ ಅಂತ. ಅವ್ರು ಚೆನ್ನಮ್ಮ ಸರ್ಕಲ್ ಅಂತ ಆಲ್ರೆಡಿ ಹೋಗಿ ಮುಟ್ಟಿದ್ದಾರೆ. ಇವಾಗ ನಾವು ಅಲ್ಲಿ ಹೋಗೋಣ ಬರ್ರಿ. ನೋಡಿರಿ ಎಷ್ಟು ಡಿ ಜೆ ಅದಾವು, ಫುಲ್ ಎಂಜಾಯ್ ಮಾಡ್ಕೊತ ಹೋಗೋಣ ಬರ್ರಿ. ಅಂತೂ ಇಂತೂ ಹುಡ್ಕೊಂಡು ಬರಿಗೊಡ್ದ ನಮ್ಮ ಮನೆಯವ್ರು ನಮಗೆ ಸಿಕ್ಕರು. ಯಾಕಂದ್ರೆ ಇಷ್ಟು ನೆಟ್ವರ್ಕ್ ಜಾಮ್ ಆಗೈತಲ್ರಿ. ಅವರು ಫೋನ್ ಮಾಡತ್ತಾರ, ನಾಟ್ ರೀಚೇಬಲ್ ಬರತೈತಿ. ನಾವು ಮಾಡತ್ತೀವಿ, ನಾಟ್ ರೀಚೇಬಲ್ ಬರತೈತಿ. ಇಲ್ಲಿ ನಾವು ನಮ್ಮ ಕಾಕಾಗಳು ಅಂತೇಕ ಬಂದು ಸೇಫಾಗಿ ಮುಟ್ಟಿದ್ವಿ. ಇವಾಗ ನಿಯರ್ ಚೆನ್ನಮ್ಮ ಅಂತೇಕನ ನಿಯರ್ ಅದೇವಿ. ನಾನು ಝೂಮ್ ಮಾಡಿ ಕ್ಯಾಪ್ಚರ್ ಮಾಡೋಕೆ ನೋಡತ್ತೀನಿ, ಒಂದು ಫೋಟೋರ ತೊಗೋಬೇಕು ಅಂತ ಆಗ್ವಾತಾಗಿತ್ತದ. ಅಷ್ಟು ಲೈಟ್ ಚೆನ್ನಮ್ಮಾಜಿ ಮೇಲೆ ಪೂರ್ತಿ ಎಲ್ಲ ಲೈಟ್ ಆ ಥರ ಬಿತ್ತೈತಿ. ಬರ್ರಿ ಇವಾಗ ಹಂಗೆ ಒಂದು ಸ್ವಲ್ಪ ಯಾವ್ಯಾವ ಡಿ ಜೆ ಬರತ್ತಾವ ಆಲ್ರೆಡಿ ಅಲ್ಲಿ ನೋಡ್ಕೊತ ಬಂದಿದ್ದೇವೆ ನಾವು ಯಾವ್ಯಾವ ಡಿ ಜೆ ಬರತ್ತಾವಂತ. ಹೆಂಗೆ ಡಾಲ್ಬಿಗಳು ನಮ್ಮ ಸನಿಗೆ ಬರ್ತಾವಲ್ಲ, ಸ್ವಲ್ಪ ರೆಸ್ಟ್ ತೊಗೋದು ಇಲ್ಲಿ ಕೂತ್ಕೊಂಡು, ಮತ್ತು ಆಮೇಲೆ ಆ ಡಾಲ್ಬಿ ಒಳಗೆ ಡ್ಯಾನ್ಸ್ ಮಾಡೋದು, ಈ ಥರ ಎಲ್ಲ ಮಾಡತ್ತಿದ್ವಿ ನಾವು. ಈ ನಿಯರ್ ಬಂದಂಥ ಡಾಲ್ಬಿಗಳು ಮತ್ತು ಅವು ದಾಟಿ ಹೋದ್ರೆ ಒಂದು ಸ್ವಲ್ಪ ರೆಸ್ಟ್ ತೊಗೊಳ್ಳೋದು, ಈ ಥರ ಎಲ್ಲ ಮಾಡತ್ತಿದ್ವಿ. ಭಾಳ ಚಲೋ ಸಾಂಗ್ಸ್ ಎಲ್ಲ ಹಾಕಿದ್ರು, ಎಲ್ಲ ಕನ್ನಡ ಸಾಂಗ್ಸನ್ನು. ಆ ಡಾಲ್ಬಿ ಸಾಂಗ್ಸ್ಗಳಿಗೆ ಇಷ್ಟು ಮೈ ಮರೆತು ಡ್ಯಾನ್ಸ್ ಮಾಡತ್ತಿದ್ವಲ್ಲ, ನಂಗೆ ಆರಾಮಿಲ್ಲದು ಅನ್ನೋದು ಖಬರಿಲ್ದೆ ನಮ್ಮ ತಮ್ಮಣ್ಣೆ ತಿಳ್ಕೊಂಬಿಟ್ಟಿದ್ನಿ ನಾನು. ಮಾರನೇ ದಿನಾರ ಇಷ್ಟು ಒದ್ದಾಡೀನಿ, ನಂಗೆ ಹೊಟ್ಟೆ ನೋವಾಗಿ ಅಷ್ಟು ಒದ್ದಾಡಿದ್ನಿ ನಾನು. ಮೊದಲು ಸೂಕ್ಷ್ಮಾಗಿದ್ನಿ ಆರಾಮಿಲ್ದ. ಮತ್ತು ಏನಿಲ್ಲ ಬಿಡ್ರಿ, ವರ್ಷಕ್ಕೊಂದೇ ಸಲ ಅಲ್ಲ ಅಂತ ಮತ್ತು ಇನ್ನೂ 1 ವರ್ಷ ಕಾಯ್ಬೇಕು ನಾವು. ನೋಡ್ರಿ ಇವಾಗ ನಾವು ಅಲ್ಲಿ ಇದ್ರಾಗ ಆರ್ ಟಿ ಒದಿಂದ ಬರತ್ತಿದ್ವ, ಅಲ್ಲಿದ್ವು ಇವು ಡಾಲ್ಬಿಗಳು. ಇವಾಗ ಚೆನ್ನಮ್ಮ ಸರ್ಕಲ್ ನಿಯರ್ ಬಂದು ಇವಾಗ ಪಾಟೀಲ್ ಡಾಲ್ಬಿ
ಇಲ್ಲಿ ಚೆನ್ನಮ್ಮ ನಿಯರ್ ಬಂತ್ರಿ. ಇದ್ರ ಹಿಂದೆ ದೊಡ್ಡಪ್ಪ ಡಾಲ್ಬಿ ಐತಿ ಗಾಂಧಿನಗರದ. ಮತ್ತು ಇದರ ಹಿಂದೆ ಮತ್ತು ಸುಳೆಬಾವಿದೈತಿ, ಬಾಳೆಕುಂದ್ರಿದೈತಿ. ಚಲೋ ಚಲೋ ಸಾಂಗ್ ಹಾಕತ್ತಾರ ಮಸ್ತ್. ಆವಾಗ ಅಲ್ಲಿಂದನೇ ಸ್ವಲ್ಪ ಡಾನ್ಸ್ ಮಾಡ್ಕೊತ ಬಂದವ್ರಿ ನಾವು. ಬಟ್ ಡಾಲ್ಬಿ ಮುಂದೆ ಹೋಗಿ ಡಾನ್ಸ್ ಮಾಡೋಕ್ಕಿಲ್ಲ, ಯಾಕಂದ್ರೆ ಇಷ್ಟು ಸೌಂಡ್ ಅಷ್ಟೊಂದು ಇತ್ತಂದ್ರೆ ನನಗೆ ಸ್ವಲ್ಪ ಪ್ರಾಬ್ಲಮ್ ಜಾಸ್ತಿ ಆಗೋದ್ರಿಂದ ನಾನು ಹೋಗಲಿಲ್ಲ ಆ ಕಡೆ. ಈ ಕಡೆ ಲೈನ್ಯಾಗಂತೂ ಹುಡುಗರು ಈ ಥರ ಸರ್ಕಲ್ ಮಾಡಿ ಧ್ವಜ ಹಾರಿಸಿ ಡಾನ್ಸ್ ಮಾಡತ್ತಿದ್ರು. ಈ ಕಡೆ ಫುಲ್ಲು ರೌಂಡ್ ಮಾಡಿ, ಆ ಕಡೆ ಫುಲ್ಲು ಡಿ ಜೆಗಳು ಡಾಲ್ಬಿ ಆ ಕಡೆ ಹೋಗೋದೊಂದು ರೋಡ್ ಮಾಡಿದ್ರೆ, ಈ ಕಡೆ ಎಲ್ಲ ಹೋಗಕ್ಕೆ ಬರೋಕೆ ರೋಡ್ ಮಾಡಿತ್ರ. ಫುಲ್ ಡಾನ್ಸ್ ಇದ್ರೊಳಗೆ ಬಂತು ನೋಡ್ರಿ ದೊಡ್ಡಪ್ಪ ಡಾಲ್ಬಿ ಗಾಂಧಿನಗರದ. ಇದ್ರೊಳಗೂ ಮಸ್ತ್ ಮಸ್ತ್ ಸಾಂಗ್ ಹಾಕತ್ತಿದ್ರು. ಬಟ್ ಡಾಲ್ಬಿ ಮುಂದೆ ಹೋಗಿ ಕುಣಿಯೋಷ್ಟು ಶಕ್ತಿ ಧೈರ್ಯ ನನಗಿರಕ್ಕಿಲ್ರಿ. ಯಾಕಂದ್ರೆ ಮನ್ಯಾಗ ಮೊದಲೇ ಎಲ್ಲರೂ ತಾಕೀತು ಮಾಡಿದ್ರು, ಆರಾಮ ಐತಿ ಅಂದ್ರೆ ಹೋಗು, ನಿನ್ಗೆ ಆಗ್ತೈತಿ ಅಂದ್ರೆ ಹೋಗು, ಇಲ್ಲಾಂದ್ರೆ ಹೋಗಕ್ಕೆ ಹೋಗಬೇಡ, ಏನರ ಎಡವಟ್ಟು ಮಾಡ್ಕೊಬೇಡ ಅಂತ. ಆದ್ರೂ ಹೋಗ್ತೀನಿ ಅಂತ ಹಠ ಮಾಡಿ ಬಂದೀನಿ, ಮತ್ತೇನರ ಎಡವಟ್ಟು ಮಾಡಿ ಬೈಸ್ಕೊಳ್ಳೋದು ಬೇಡ ಅಂತ. ನಮ್ಮ ಫ್ಯಾಮಿಲಿ ಜೊತೆ ಇನ್ನೊಂದು ಫ್ಯಾಮಿಲಿನೂ ಇತ್ತಲ್ಲಿ. ಸೊ ಅಣ್ಣ ಆ ಕಡೆಯಿಂದ ಫುಲ್ ನಮ್ಮನ್ನು ಪ್ರೊಟೆಕ್ಟ್ ಮಾಡತ್ತಿದ್ದ, ಈ ಕಡೆ ನಮ್ಮ ಕಾಕಾರಿದ್ರು ಫುಲ್ ಡ್ಯಾನ್ಸ್ ಮಾಡೋದು. ನೋಡ್ರಿ ಅಷ್ಟು ಸಣ್ಣ ಹುಡ್ಗಿನ ಕರ್ಕೊಂಬಂದಾರ. ಆಕಿಗೆ ಹುಂಗು ಪ್ಯಾಕ್ ಮಾಡಿದಾರೆ. ನನಗೆ ಕಿವಿ ನೋಸಾಯ್ತು, ಆ ಹುಡ್ಗಿಗೆ ಏನು ಆಗೋದಿಲ್ಲ ಏನಂತಂದ್ರೆ ಫುಲ್ ಎಂಜಾಯ್ ಮಾಡತ್ತಾಳ ಆ ಹುಡುಗಿ ಅಂತೂ. ಅವ್ರ ಮಮ್ಮಿ ಅಂತೇಕ ಅವ್ರು ಇನ್ನೊಬ್ರು ಯಾರೋ ಇದ್ರು ಅವ್ರ ಜೊತೆ, ಅವ್ರಂತಕ್ಕೆ ಮಾತ್ರ. ನಾನೊಂದು ಸ್ವಲ್ಪ ಕರ್ಕೋಬೇಕಂತ ಕರ್ಕೊಂಡ್ರೆ ಅಳಾಕ ಸ್ಟಾರ್ಟ್ ಮಾಡಿಬಿಟ್ಲಕ್ಕಿ, ಅವ್ರ ಮಮ್ಮಿನ ಹುಡ್ಕಾಕತ್ಲ. ಬಟ್ ಈ ಥರ ಚಿಕ್ಕ ಮಕ್ಕಳನ್ನ ಕರ್ಕೊಂಬರೋದು ಒಂದು ಸ್ವಲ್ಪ ಡೇಂಜರಣ್ಣ, ಯಾಕಂದ್ರೆ ನಮ್ಗನ ಕಿವಿ ಎಲ್ಲ ನೋವು ಬಂದು ಹೋಗ್ಬಿಡ್ತಾವೆ. ನಮ್ಮ ಮನ್ಯಾಗಂತೂ ನಮ್ಮ ತಮ್ಮ ಅವನಿಗೆ ಕಿವಿನ ಕೇಳಿಸ್ವಲ್ದಿಗೆ 2 ದಿನ ಆ ರೇಂಜಿಗೆ ಅವನು ಅನ್ನತಾನ, ಮಾತಾಡ್ಸಕ್ಕೆ ಹೋದ್ರೆ ಆ ರೇಂಜಿಗೆ ಆಗ್ಬಿಟ್ಟಿತ್ತು. ಆಲ್ರೆಡಿ ಇಲ್ಲಿ ನಮ್ಗೆ ಟೈಮಾಗ ಗೊತ್ತಾಗಿಲ್ರಿ, 8-8:30 ಆಗಿಬಿಟ್ಟೈತಿ. ಒಂದೊಂದು ಡಾಲ್ಬಿ ಜೊತೆ ಹಂಗೆ ಡ್ಯಾನ್ಸ್ ಮಾಡ್ಕೊತ ಅಲ್ಲೇ ಕುಂತ್ಬಿಟ್ಟಿದ್ದೀವಿ. ಅದಕ್ಕೆ ಇನ್ನು ಹಂಗೆ ಡ್ಯಾನ್ಸ್ ಮಾಡ್ಕೊತ ಕೆಳಗೆ ಇಳಿದು ಹೋಗ್ಬಿಡೋಣ ನಡ್ರಿ ಅಂದ್ಕೊಂಡು ಹೊಂಟು. ಯಾಕಂದ್ರೆ ಫೋನ್ಗಳು ಎಷ್ಟು ಮಂದಿದು ಬಂದಿದ್ದಾವೋ ಗೊತ್ತಿಲ್ಲ, ನಮ್ಮ ನೆಟ್ವರ್ಕ್ ಬೇರೆ ಇಲ್ಲ. ಅದಕ್ಕೆ ಹಿಂಗೆ ಡ್ಯಾನ್ಸ್ ಮಾಡ್ಕೊಂಡು ಹೊಂಟಿದ್ದೀವಿ. ನಮ್ಮ ಬೆಳಗಾವಿ ರಾಜ್ಯೋತ್ಸವ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಪ್ಲೀಸ್ ಕಮೆಂಟ್ ಮಾಡಿರಿ. ಮತ್ತೊಂದು ಸ್ವಲ್ಪ ಕ್ಲಿಪ್ ಹಾಕಿದ್ದೀನಿ, ನೋಡ್ಕೊಂಬರ್ರಿ.